ನಮಸ್ಕಾರ ವೀಕ್ಷಕರು, ಎಪಿಸೋಡ್ನಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಡೌಟ್ಸ್ ಏನಿದು ಕಮೆಂಟ್ ಸೆಕ್ಷನಿಂದ ಅದನ್ನು ಕ್ಲಿಯರ್ ಮಾಡಲು ಹೋಗ್ತಾ ಇದ್ದಾನೆ. ಮುಂದೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮುಂದೆ ಅಪ್ಲೋಡ್ ಮಾಡಿದ ತಕ್ಷಣ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡ್ಬೋದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಮೊದಲನೇ ಡೌಟ್ ನೋಡೋಣ ಇಲ್ಲಿ. ಡಸ್ ಕಲರ್ ಕಾಪಿ ಆರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಫ್ KCT ಅಪ್ಲಿಕೇಶನ್ ನೀಡೆಡ್ ಸರ್ ಅಂತ ಇದೆ. ಇಲ್ಲಿ KCT ಅಪ್ಲಿಕೇಶನ್ಗೆ ಸಂಬಂಧಪಟ್ಟಾಗಿ ನೋಡಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು, ಯಾವುದೇ ರೀತಿ ಆ ರೀತಿ ನಿಮಗೆ ಮೆನ್ಷನ್ ಮಾಡಿರೋದಿಲ್ಲ. ನೀವು KCT ಅಪ್ಲಿಕೇಶನ್ ಫಾರ್ಮ್ ಏನು ಪ್ರಿಂಟ್ ತೆಗೆದುಕೊಂಡಿರ್ತೀರೋ ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ. KE ಅಪ್ಲಿಕೇಶನ್ನ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನೀವೇನೆಲ್ಲ ಅಪ್ಲೈ ಮಾಡಿದಿರೋ ಅದ್ರ ತಕ್ಕಾಗಿ ಅಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ ಚೆಕ್ ಮಾಡಿ ವೆರಿಫಿಕೇಷನ್ ನಡೆಸಲಾಗುತ್ತೆ. KE ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಕ್ಯಾಟಗರಿ ಬಗ್ಗೆ ಬರೆದಿರ್ತೀರಾ, ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ ಆಗಿರ್ಬೋದು, ಮತ್ತು ಆಮೇಲೆ ನೀವು ಸ್ಟಡಿ ಮಾಡಿರುವಂಥದ್ದು ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರ್ತೀರ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎಲ್ಲಿ ಸ್ಟಡಿ ಮಾಡಿದ್ದೀರಾ, ಮತ್ತು PUC ಎಲ್ಲಿ ಸ್ಟಡಿ ಮಾಡಿದ್ದೀರಾ ಅನ್ನೋದು ಡೀಟೇಲ್ ಆಗಿ ನೀವು ಅಲ್ಲಿ ಆಲ್ರೆಡಿ ನೀವು ಮೆನ್ಷನ್ ಮಾಡಿರ್ತೀರ. ಅದ್ರ ತಕ್ಕಾಗಿ ಅವರು ನೀವು ಕೊಟ್ಟಿರುವಂತಹ ಸ್ಟಡಿ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಮಾಡ್ತಾರೆ. ಅದಕ್ಕಾಗಿ ನೀವು ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಹಾಗೇನೇ ಇರೋದಿಲ್ಲ. ನೀವು ಪ್ರಿಂಟ್ ತೆಗೆದುಕೊಂಡು ಅದನ್ನು ಅಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಸುಷ್ಮಾ ಶೆಟ್ಟಿ ಅವರು ಕೇಳ್ತಾ ಇದ್ದಾರೆ, ಸರ್ ಫಾರ್ JNM ಕೋರ್ಸ್ ವೆನ್ ಈಸ್ ದ ಅಪ್ಲಿಕೇಶನ್ ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿ ಮೊದಲು ಸಹ ವೀಡಿಯೋ ಮಾಡಿದೆ, ಮತ್ತು ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ವೀಡಿಯೋನ ಲಿಂಕ್ ಕೊಟ್ಟಿರ್ತೇನೆ. ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ ಸಂಪೂರ್ಣವಾಗಿ ನೋಡಿ. ಡೇಟ್ ಮುಗಿಯೋದಕ್ಕಿಂತ ಮುಂಚೆ ದಯವಿಟ್ಟು ಅಪ್ಲೈ ಮಾಡಿ. ಆಲ್ರೆಡಿ JNMಗೆ ಸಂಬಂಧಪಟ್ಟಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಅಪ್ಲೈ ಮಾಡ್ಕೋಬೋದು. ದಯವಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವರು ಕೇಶ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸೊ ಅದಕ್ಕೆ ನೆಟ್ ಕಾಪಿ ನಡೀತಾ? ನೆಟ್ ಕಾಪಿ ನಡೀತಿ. ಅದನ್ನು ತೆಗೆದುಕೊಂಡು ಕಾಲೇಜ್ಗೆ ವಿಸಿಟ್ ಮಾಡಿ. ನಿಮ್ಮ ಪ್ರಿನ್ಸಿಪಲ್ ಅದನ್ನು ನೋಡ್ತಾರೆ, ವೆರಿಫೈ ಮಾಡ್ತಾರೆ. ನಂತರ ಅವರು ಸೀಲ್ ಮತ್ತು ಅಂದರೆ ಕಾಲೇಜ್ ಸೀಲ್ ಮತ್ತು ಅವರ ಸಿಗ್ನೇಚರ್ನ ಹಾಕ್ತಾರೆ. ಅವಾಗ ಅದು ವ್ಯಾಲಿಡ್ ಆಗುತ್ತೆ. ಸೊ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಅದರ ಮೇಲೆ ನಿಮ್ಮ ಕಾಲೇಜ್ ಸೀಲ್ ಬೇಕಾಗುತ್ತೆ ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಇದ್ದರೆ ಮಾತ್ರ ಅದು ವ್ಯಾಲಿಡ್ ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಗೇಮಿಂಗ್ ವಿತ್ ನೈಟ್ ಮೇರ್ ಕೇಳ್ತಾ ಇದ್ದಾರೆ, ಸರ್ ಐ ಲಾಸ್ಟ್ ಮೈ CT ಅಪ್ಲಿಕೇಶನ್ ಫಾರ್ಮ್, ಕ್ಯಾನ್ ಐ ಡೌನ್ಲೋಡ್ ನಾವು ಅಗೇನ್ ಅಂತ. ಎಸ್, ಈಗಲೂ ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರ ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವು ಮತ್ತೆ ಇನ್ನೊಂದು ಸಲ ಅಪ್ಲಿಕೇಶನ್ ಫಾರ್ಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗಲೂ ಸಹ ಡೌನ್ಲೋಡಿಂಗ್ ಆಪ್ಷನ್ ಅವೈಲೇಬಲ್ ಇದೆ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೃಷ್ಣಪ್ಪ ಅವರು ಕೇಳ್ತಾ ಇದ್ದಾರೆ, ಸರ್ ಸ್ಟಡಿ ಸರ್ಟಿಫಿಕೇಟ್ KA ಬೋರ್ಡ್ ರಿಲೀಸ್ ಮಾಡಿರುವಂಥದ್ದು ಬೇಕಾ ಅಥವಾ ಬೇರೆ ಫಾರ್ಮೆಟ್ ನಡೀತಾ? ಕನ್ನಡದಲ್ಲಿ ಇದೆಯಾ ಅದು ನಡೀತಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬಿಟ್ಟಿರುವಂಥ ಫಾರ್ಮೆಟ್ನ ಮಾಡ್ಕೊಳ್ಳಿ ಅಂತಲೇ ಅವರು KA ಫಾರ್ಮೆಟ್ನ ಬಿಟ್ಟಿದ್ದಾರೆ ಸಪ್ರೇಟ್. ದಯವಿಟ್ಟು ಆ ಫಾರ್ಮೆಟ್ ನಂತರ ನೀವು ಅಲ್ಲಿ ಟೈಪ್ ಮಾಡಿಸಿ ಅಥವಾ ಅದರ ಒಂದು ಪ್ರಿಂಟನ್ನು ತೆಗೆದುಕೊಂಡು ನೀವು ನಿಮ್ಮ ಸ್ಕೂಲ್ಗೆ ವಿಸಿಟ್ ಮಾಡಿ ನೀವು ಸ್ಟಡಿ ಸರ್ಟಿಫಿಕೇಟ್ನ ಪಡೆದುಕೊಳ್ಬೋದು. ನೀವು ಒಂದು ಜೆರಾಕ್ಸ್ ಶಾಪ್ನಲ್ಲಿ ಸಿಗುವಂತಹ ಫಾರ್ಮೆಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಫಾರ್ಮೆಟ್ ಅದು ನಡೆಯೋದಿಲ್ಲ. ಆದರೆ ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ವೇಳೆ ಸ್ಟಡಿ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ, ನಿಮ್ಮ ಕಾಲೇಜ್ ಹೆಸರಿರಬೇಕು, ನಿಮ್ಮ ಅವ್ರದ್ದೊಂದು ಫಾರ್ಮೆಟ್ ಇದ್ದರೆ ಇಟ್ಸ್ ಓಕೆನೇ. ಬಟ್ ಅದು ಕಾಲೇಜ್ ನೇಮಲ್ಲಿ ಪ್ರಿಂಟ್ ಆಗಿದ್ದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಮೋನಿಶ್ ಅವರು ಕೇಳ್ತಾ ಇದ್ದಾರೆ, ಇಸ್ ದರ್ ಅ ಫೈಲ್ ಸೈಜ್ ಲಿಮಿಟ್ ಫಾರ್ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಫಾರ್ KCT ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇದೆ. ಎಕ್ಸಾಕ್ಟ್ಲಿ ಫೈಲ್ ಸೈಜ್ಗೆ ಒಂದು ಲಿಮಿಟ್ ಇರುತ್ತೆ, ಬಟ್ ಎಷ್ಟು ಅಂತ ಇದುವರೆಗೂ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಭಾಳ ಬೇಗನೆ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಫೈಲ್ ಸೈಜ್ ಬಗ್ಗೆ ಆಗಿರ್ಬೋದು ಮತ್ತು ಯಾವ ರೀತಿ ನೀವು ಡಾಕ್ಯುಮೆಂಟ್ಸ ಅಪ್ಲೋಡ್ ಮಾಡಬೇಕನ್ನೋದನ್ನ ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತೇನೆ ಮುಂಬರುವಂಥ ವೀಡಿಯೋ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ, ವಿ ಶುಡ್ ಅಪ್ಲೋಡ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೈಟ್ ಅಂತ. ಹೌದು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವೇನು ಇಲ್ಲಿ ಜೆರಾಕ್ಸ್ ಕಾಪೀಸ್ನ ತೆಗೆದುಕೊಳ್ತಾ ಇದ್ರೋ ಅದು ಮುಂದೆ ನಿಮಗೆ ಮಿನಿಮಮ್ 2 ಕಾಪಿ ಮಾಡಿಕೊಂಡ್ರೆ ಒಂದು ಕಾಪಿನ ನಿಮಗೆ ಅಂದರೆ ಅಟೆಸ್ಟೆಡ್ ಮಾಡಿರುವಂಥದ್ದು ಗೆಸ್ಟೆಡ್ ಆಫೀಸರಿಂದ ತೆಗೆದುಕೊಂಡಿರುವಂಥ ಜೆರಾಕ್ಸ್ ಕಾಪೀಸ್ನ ನಿಮಗೆ ಕಾಲೇಜ್ಗೆ ಅಡ್ಮಿಷನ್ ಸಮಯದಲ್ಲಿ ಕೊಡಬೇಕಾಗುತ್ತೆ. ಇನ್ನೊಂದು KEಗೆ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಆಫ್ಲೈನ್ ಇದ್ದಾಗ ಈ ರೀತಿ ರೂಲ್ ಇತ್ತು. ಸೊ ವೆಯ್ಟ್ ಮಾಡಿ, ಬಟ್ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ನೀವು ಒರಿಜಿನಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಅಬಿಸ್ವಿ ಅವ್ರು ಕೇಳ್ತಾ ಇದ್ದಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ದೇ ಆಸ್ಕ್ಡ್ ಸ್ಟಡಿ ಸರ್ಟಿಫಿಕೇಟ್ ಆಫ್ ಪೇರೆಂಟ್ಸ್ ಸರ್, ಬಟ್ ದೇ ಕಂಪ್ಲೀಟ್ಲಿ ಸ್ಟಡಿಡ್ ಇನ್ ಪಾಂಡಿಚೇರಿ ಅಂದರೆ ತಮಿಳ್ನಾಡಿನಲ್ಲಿ ಸ್ಟಡಿ ಮಾಡಿದ್ದಾರೆ ಅಂತ. ಬಟ್ ಸರ್ ಐ ಸ್ಟಡಿಡ್ ಇನ್ ಕರ್ನಾಟಕ ಸಿನ್ಸ್ ನರ್ಸರಿ, ವಾಟ್ ಟು ಡೂ ಸರ್ ಪ್ಲೀಸ್ ರಿಪ್ಲೈ. ಒಂದು ವೇಳೆ ನೀವು ಕರ್ನಾಟಕದಲ್ಲೇ ಓದಿದರೆ ನೀವು ಕ್ಲಾಸ್ ಏನಲ್ಲಿ ಬರ್ತೀರ ಅಂದರೆ 1 to 10 ಸ್ಟ್ಯಾಂಡರ್ಡ್ವರೆಗೂ ಸ್ಟಡಿ ಸರ್ಟಿಫಿಕೇಟ್ ನಿಮ್ದು ಅಪ್ಲೈ ಮಾಡಿ ಅಂದರೆ ನಿಮ್ದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ. ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಯಾವಾಗಪ್ಪ ಅಂದರೆ ಕ್ಲಾಸ್ B ಬರೋ ಆಗಿದ್ದರೆ, ಬಹುಶಃ ನಿಮಗೆ ಕ್ಲಾಸ್ A ಮತ್ತು B ಬಗ್ಗೆ ಎಲ್ಲ ಕನ್ಫ್ಯೂಸ್ ಆಗಿದೆ ಅನ್ಕೋತಾ ಇದ್ದೀನಿ. ದಯವಿಟ್ಟು ನಮ್ಮ ವೀಡಿಯೋಸ್ನ ನೋಡ್ಕೊಳ್ಳಿ, ಕ್ಲಾಸ್ ಬಗ್ಗೆ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಿದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪೇರೆಂಟ್ಸ್ ಎಲ್ಲ ಅವಶ್ಯಕತೆ ಇರುವುದಿಲ್ಲ. ಸೊ 1 to 10 ಅಂದರೆ ಅದನ್ನು ನೀವು ದಯವಿಟ್ಟು ಸ್ಟಡಿ ಸರ್ಟಿಫಿಕೇಟ್ನ ಮಾಡಿಕೊಂಡು ಅದನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಹನುಮಂತ್ ಅವರು ಕೇಳ್ತಾ ಇದ್ದಾರೆ, ಸರ್ ಅಪ್ಲಿಕೇಶನ್ನಲ್ಲಿ ನೇಮ್ ಆಫ್ ಕಾಸ್ಟ್ ಇದ್ದಲ್ಲಿ ST ಅಂತ ಬರೆದಿದ್ದು, ಕೆಟಗರಿ ಇದ್ದಲ್ಲಿ ಕೂಡ ST ಅಂತ ಬರೆದಿದೆ, ಕನ್ಸಿಡರ್ ಮಾಡ್ತಾರಾ? ನೇಮ್ ಆಫ್ ದ ಕಾಸ್ಟ್ ವಾಲ್ಮೀಕಿ ಅಂತ ಬರಿಬೇಕಿತ್ತು, ಪ್ಲೀಸ್ ಆನ್ಸರ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಕಾಸ್ಟ್ ಇಂಪಾರ್ಟೆಂಟ್ ಒಟ್ಟಾಗಿರೋದಿಲ್ಲ, ಕೆಟಗರಿ ಭಾಳ ಮುಖ್ಯವಾಗಿರುತ್ತೆ. ಸೊ ನಿಮ್ಮ ಕೆಟಗರಿಲಿ ST ಅಂತ ಇದ್ದರೆ ಅದು ನೀವು ಕಾಸ್ಟ್ ಬಗ್ಗೆ ಹೊಟ್ಟೆ ಇಷ್ಟ ಮಾಡಬೇಡಿ. ಕೆಟಗರಿ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ST ಅಂತ ಬಂದರೆ ಸಾಕು. ಅಲ್ಲಿ ನೀವು ಕಾಸ್ಟಲ್ಲಿ ಏನು ಬೇಕಾದರೂ ಇರ್ಬೋದು, ಯಾರು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಒಟ್ಟಾಗಿ ಕೆಟಗರಿಯಲ್ಲಿ ನೀವು ST ಅಂತ ಮೆನ್ಷನ್ ಮಾಡಿದ್ರೆ
ನೀವು ಇನ್ಕಮ್ ಸರ್ಟಿಫಿಕೇಟ್ ನೀವು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಎಸ್ ಟಿ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ನೀವು ಎಸ್ ಟಿಗೆ ಅಲ್ಲಿ ಅದಕ್ಕೆ ಬರುವಂಥ ಸೀಟ್ಗಳನ್ನು ನೀವಲ್ಲಿ ತೆಗೆದುಕೊಳ್ಳಬಹುದು. ಸೊ ನೆಕ್ಸ್ಟ್ ಇಲ್ಲಿ ಯಕ್ಷಿತ್ ಅವ್ರು ಕೇಳ್ತಾ ಇದ್ದಾರೆ, ಸರ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ಗೆ ಒರಿಜಿನಲ್ ಅಪ್ಲೋಡ್ ಮಾಡಬೇಕಾ ಅಥವಾ ಜೆರಾಕ್ಸ್ ಕಾಪಿ ಆಫ್ ಗೆಸ್ಟೆಡ್ ಆಫೀಸರ್ ಅಪ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಸಲ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಅಪ್ಲೋಡ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವೇನಿಲ್ಲಿ ಗೆಸ್ಟೆಡ್ ಆಫೀಸರಿಂದ ಸಿಗ್ನೇಚರ್ ತೆಗೆದುಕೊಳ್ತಿದ್ರೆ ಅದು ಮುಂದೆ ನಿಮಗೆ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಂದರೆ ಒಂದು ನಿಮಗೆ ಅಡ್ಮಿಷನ್ ಸಮಯದಲ್ಲಿ ಕಾಲೇಜಿಗೆ ಕೊಡಬೇಕಾಗುತ್ತೆ, ಇನ್ನೊಂದು KEGಲ್ಲಿ ಅಲ್ಲಿ ಯೂಸಲಿ KEಗೆ ಕೊಡಬೇಕಾಗುತ್ತೆ. ಯೂಸಲಿ ಆಫ್ಲೈನ್ದಾಗ ಈ ರೀತಿ ಆಗ್ತಾಯಿತ್ತು. ಸೊ ಕಾಲೇಜಿಗಂತೂ ಅಲ್ಲಿ ನೀವು ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಒರಿಜಿನಲ್ ಮತ್ತು ಆಮೇಲೆ ಈಗ ನೀವು ತೆಗೆದುಕೊಳ್ಳುವಂಥ ಫೋಟೋ ಕಾಪೀಸ್ನ ಸಹ. ಮತ್ತು ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೂ ಸಹ ನೀವು ಫೋಟೋ ಕಾಪೀಸ್ಗೆ ಅಲ್ಲಿ ಕೊಡಬೇಕಾಗುತ್ತೆ. ಒರಿಜಿನಲ್ ಅದು ಸ್ಕಾಲರ್ಶಿಪ್ಗೆ ಕೊಡೋ ಆಗಿರೋದಿಲ್ಲ. ನೀವು ಫೋಟೋ ಕಾಪೀಸ್ ಅಂದರೆ ಗೆಸ್ಟೆಡ್ ಆಫೀಸರ್ ಸೈನ್ ಇರೋದ್ರಲ್ಲಿ ಕೊಡಬೇಕಾಗುತ್ತೆ. ಬಟ್ ಅಪ್ಲೋಡ್ ಮಾಡುವಾಗ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಒರಿಜಿನಲ್ಲಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಶ್ನೆಯಲ್ಲಿ ಶ್ರೇಯಸ್ ಅವರು ಕೇಳ್ತಾ ಇದ್ದಾರೆ, ಸರ್ ವಾಟ್ ಇಫ್ ಅವರ್ ಮೆರಿಟ್ is 78% ಆ್ಯಂಡ್ ಆ್ಯನ್ಯುವಲ್ ಇನ್ಕಮ್ is 70K, ವಿಲ್ ಐ ಗೆಟ್ ಅ ಸೀಟ್ ಇನ್ SNQ ಪ್ಲೀಸ್ ಲೆಟ್ ಮಿ ನೋ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ SNQ ಕೋಟಕ್ಕೆ ನಾನು ಮೊದಲು ಸಹ ಹೇಳಿದೆ, ನಿಮ್ಮ ರ್ಯಾಂಕಿಂಗ್ ಭಾಳ ಮುಖ್ಯವಾಗಿರುತ್ತೆ. ಮತ್ತು ಇದಲ್ಲದೆ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಬಿಲಾಂಗ್ ಮಾಡ್ತೀರಾ ಅಂದರೆ ಇಲ್ಲಿ ವರ್ಗಗಳನ್ನು ಮಾಡಿರ್ತಾರೆ SNQದಲ್ಲಿ. ಅಂದರೆ ನಿಮಗೆ 2.5 ಲ್ಯಾಕ್ಗಿಂತ ಒಳಗಡೆ ಇರುವಂಥ ವಿದ್ಯಾರ್ಥಿಗಳು ವರ್ಗ 1ರಲ್ಲಿ ಬರ್ತಾರೆ. ಸೊ ಹಾಗಾಗಿ ನಿಮಗೆ ಸಾಫ್ಟ್ವೇರ್ ಮೊದಲು ಪ್ರಿಫರ್ ಮಾಡುತ್ತೆ. ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ಮತ್ತು ಒಂದು ವೇಳೆ ನೀವು ವರ್ಗ 1ರಲ್ಲಿ ಬಂದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದು ಟೋಟಲಿ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅದು ಸರ್ಚ್ ಮಾಡುತ್ತೆ, ಅಲ್ಗೊರಿದಮ್ ಆ ರೀತಿ ಇರುತ್ತೆ. ಸರ್ಚ್ ಮಾಡಿ ಡಿಸರ್ವ್ ಕ್ಯಾಂಡಿಡೇಟಿಗೆ ಅಲ್ಲಿ ಆ ಒಂದು ಸೀಟ್ನ ಕೊಡ್ತಾರೆ. ಬಟ್ ಪ್ರೊಬಾಬಿಲಿಟಿ ಹೆಚ್ಚಿಗಿದೆ ಅಂತ ಅನ್ಬೋದು. ಯಾಕಂದರೆ ವರ್ಗ 1ರಲ್ಲಿ ಬರ್ತೀರಾ ಮತ್ತು ನಿಮ್ಮ ಒಳ್ಳೆಯ ರ್ಯಾಂಕಿಂಗ್ನ ತೆಗೆದುಕೊಂಡ್ರೆ ನಿಮಗೆ ಚಾನ್ಸಸ್ ಜಾಸ್ತಿ ಇದೆ SNQ ಕೋಟ ಅಂಡರ್ ನಿಮಗೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ ಪ್ರಶ್ನೆ ರಾಜರೆಡ್ಡಿ ಅವರು ಕೇಳ್ತಾ ಇದ್ದಾರೆ, ಸರ್ ಮೈ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಟಿಲ್ 30th October 2028, ವಿಲ್ ಇಟ್ ಕಾಸ್ ಎನಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿ ಈಗ ಅಂತೂ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಫ್ಯೂಚರ್ನಲ್ಲಿ ಬೆಟರ್ ಏನಪ್ಪ ಅಂದರೆ ನೀವು ಅದಕ್ಕೆ ರಿನ್ಯೂವಲ್ಗೆ ಅಪ್ಲೈ ಮಾಡಿ. ಯಾಕೆಂದರೆ ನಿಮಗೆ ಕಾಲೇಜ್ ಅಡ್ಮಿಷನ್ ಆದ ನಂತರ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಯೂಸಲಿ ಅಲ್ಲಿ ಬಿಟ್ಟಿರ್ತಾರೆ. ಅವಾಗ ಕಂಪಲ್ಸರಿ ನಿಮಗೆ ಈಗ ಪ್ರೆಸೆಂಟ್ ವ್ಯಾಲಿಡ್ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ದಯವಿಟ್ಟು ಅದನ್ನು ಅಪ್ಲೋಡ್ ಮಾಡಿ, ಅದನ್ನು ದಯವಿಟ್ಟು ಈಗ ಅಪ್ಲೈ ಮಾಡಿ. ಸೊ ಈಗ ಪ್ರೆಸೆಂಟ್ ಅಂತೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ವರೆಗೂ ನಿಮಗೆ ಇದು ಒಂದು ವ್ಯಾಲಿಡ್ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಫಾರ್ ಫ್ಯೂಚರ್ಗೆ ಹೇಳ್ತಾ ಇದ್ದೀನಿ, ಈಗ ನೀವು ಅಡ್ವಾನ್ಸ್ ಆಗಿ ನೀವು ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮಹಾಭಾರತ್ ಅವರು ಕೇಳ್ತಾ ಇದ್ದಾರೆ, ಈಸ್ ರೂರಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಇದೆ. ನೋಡಿ, ರೂರಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಅಂತ ಏನಿರೋದಿಲ್ಲ. ನೀವು ಒಂದು ವೇಳೆ ರೂರಲ್ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿದ್ರೆ ಆ ರೂರಲ್ ರಿಸರ್ವೇಷನ್ ಅಂಡರ್ ಬರುವಂಥ ಸೀಟ್ನ ನೀವು ಪಡೆದುಕೊಳ್ಬೋದು. ಅಂದರೆ ನಿಮಗೆ ಒಳ್ಳೆಯ ಕಾಲೇಜ್ನಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ನಿಮ್ಮಲ್ಲಿ ರಿಸರ್ವೇಷನ್ ಏನು ಅಂದರೆ ನೀವು ಈಸಿಲಿ ಕ್ಲೇಮ್ ಮಾಡ್ಕೊಳ್ಬೋದು. ಅದಕ್ಕಾಗಿ ರೂರಲ್ನಲ್ಲಿ ಸ್ಟಡಿ ಮಾಡಿದ್ರೆ ದಯವಿಟ್ಟು ರೂರಲ್ ಸ್ಟಡಿ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡಿದ್ರೆ ನಿಮಗೆ ಭಾಳ ಒಳ್ಳೆಯ ಕಾಲೇಜ್ಗಳು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಪ್ರೊಬಾಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ರೂರಲ್ ಆಗಿರ್ಬೋದು, ಮತ್ತು ಆಮೇಲೆ ಕನ್ನಡ ಮಾಧ್ಯಮ ಆಗಿರ್ಬೋದು, ಅಥವಾ ನಿಮಗೆ ಕಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸ್ ಕೋಟಾ ಅಥವಾ ಸ್ಪೆಷಲ್ ಕೋಟಾದಲ್ಲಿ ಬಂದರೂ ಸಹ ನೀವು ಅದನ್ನು ಅಪ್ಲೋಡ್ ಮಾಡಿ. ಅದರ ಅಂಡರ್ ಭಾಳಷ್ಟು ಸ್ಪೆಷಲ್ ಸೀಟ್ಸ್ ಇರುತ್ತೆ. ಅಂದರೆ ನಿಮಗಾಗಿ ರಿಸರ್ವ್ ಇರುತ್ತೆ, ಅದು ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಸರ್ಟಿಫಿಕೇಟ್ ನೀವು ಅಂದರೆ HK ರೀಸನಲ್ಲಿ ಬರೋಂಗಿದ್ರೆ HK ರೀಸನ್ ಸರ್ಟಿಫಿಕೇಟ್ನಲ್ಲಿ ಕಂಪಲ್ಸರಿ ಪ್ರೊವೈಡ್ ಮಾಡಲೇಬೇಕಾಗುತ್ತೆ. ಮಾಡದೇ ಇದ್ದರೆ ನಿಮಗೆ ಇಲ್ಲಿ ಸೀಟ್ಗಳಂದರೆ ನಿಮ್ಮದಾಗಿ ನೀವೇ ಕಳ್ಕೊಂಡಂಗೆ ಆಗುತ್ತೆ. ಸೊ ಮ್ಯಾಕ್ಸಿಮಮ್ನ ನಿಮ್ಮ ಯಾವುದೇ ರೀತಿ ಅಂದರೆ ಬಿಲಾಂಗ್ ಆದರೆ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ಸೊ ಇದಾಗಿತ್ತು ಈವ್ನಿಂಗ್ ಡೌಟ್ ಸೆಕ್ಷನ್ ಅಂತ. ಅಂದರೆ ಕಮೆಂಟ್ ಸೆಕ್ಷನಿಂದ ಕೆಲವು ಡೌಟ್ ತೆಗೆದುಕೊಂಡು ಅದನ್ನು ಕ್ಲಿಯರ್ ಮಾಡಿದ್ದೇನೆ. ಮತ್ತು ನೀವು ಯಾವುದೇ ರೀತಿ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮಾರ್ನಿಂಗ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಡೌಟ್ಸ್ನ ಕ್ಲಿಯರ್ ಮಾಡ್ತೇನೆ. ಈ ರೀತಿ ಡೌಟ್ ಕ್ಲಿಯರಿಂಗ್ ಸೆಷನ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಸೊ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮೆಲ್ಲರಿಗೂ ನಾನು ಮ್ಯಾಕ್ಸಿಮಮ್ ನನ್ನ ಕೈಲಿಂದ ಎಷ್ಟು ಆಗುತ್ತೋ ಅಷ್ಟು ನಾನು ಹೆಲ್ಪ್ ಮಾಡ್ತಾ ಇರ್ತೇನೆ. ಸೊ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ. ಎಲ್ಲಿವರೆಗೂ ಟೇಕ್ ಕೇರ್, ಬಾಯ್.